ಕೇಳುಗರಿಗೆಲ್ಲ ನಮಸ್ಕಾರ. ಮಹಾಭಾರತ ಒಂದು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಮತ್ತು ಚರಿತ್ರೆ. ಭಗವದ್ಗೀತೆಯು ಮಹಾಭಾರತದ ಒಂದು ಭಾಗವಾಗಿದ್ದರೂ ಸಹ ಮಹಾಭಾರತಕ್ಕಿಂತ ಹೆಚ್ಚಾಗಿ ಮತ್ತು ಪ್ರತ್ಯೇಕವಾಗಿ ಓದಲ್ಪಟ್ಟ ಒಂದು ಗ್ರಂಥ. ಸುಮಾರು 5000 ವರ್ಷಗಳ ಹಿಂದೆ ದ್ವಾಪರ ಯುಗದ ಕೊನೆಯಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣ ಮತ್ತು ತನ್ನ ಗೆಳೆಯನೂ ಹಾಗೂ ಭಕ್ತನೂ ಆದ ಅರ್ಜುನನ ನಡುವೆ ನಡೆದ ಸಂವಾದವೇ ಈ ಭಗವದ್ಗೀತೆ. ಈ ಭಗವದ್ಗೀತೆಯು ಮನುಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ಮತ್ತು ತಾತ್ವಿಕ ಹಾಗೂ ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಸ್ನೇಹಿತರೆ, ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು 18 ಸಂಚಿಕೆಗಳಲ್ಲಿ ಕಥಾರೂಪದಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ, ಬನ್ನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಹಾಭಾರತ ಯುದ್ಧಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಈ ಮಹಾಭಾರತ ಯುದ್ಧದ ಕೆಲವು ಪಾತ್ರಗಳ ಬಗ್ಗೆ ಪರಿಚಯ ಕೂಡ ಮಾಡಿಕೊಳ್ಳೋಣ. ಧೃತರಾಷ್ಟ್ರ ಮತ್ತು ಪಾಂಡುರಾಜರು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು. ಒಂದು ಕಾಲದಲ್ಲಿ ಇಡೀ ಭೂಮಂಡಲವನ್ನು ಆಳಿದ ಭರತರಾಜನ ವಂಶದವರು. ಮಹಾಭಾರತ ಎಂಬ ಹೆಸರು ಈ ಭರತನ ಕಾರಣಕ್ಕಾಗಿಯೇ ಬಂದಿರುವಂಥದ್ದು. ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗದೇ ಹೋಗಿದ್ರೆ ಸಿಂಹಾಸನವನ್ನು ಅವನೇ ಏರಬೇಕಾಗಿತ್ತು. ಆದರೆ ಹುಟ್ಟು ಕುರುಡನಾಗಿದ್ದರಿಂದ ಧೃತರಾಷ್ಟ್ರನ ಬದಲಿಗೆ ಅವನ ತಮ್ಮನಾದ ಪಾಂಡುರಾಜನಿಗೆ ಹಸ್ತಿನಾಪುರವು ಒಲಿದು ಬಂತು. ಈ ಪಾಂಡುರಾಜ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ ಪರಿಣಾಮವಾಗಿ ಸಿಂಹಾಸನ ಮತ್ತೆ ಧೃತರಾಷ್ಟ್ರನಿಗೆ ಸಿಕ್ಕಿತು ಮತ್ತು ಪಾಂಡುರಾಜನ 5 ಜನ ಮಕ್ಕಳು ಧೃತರಾಷ್ಟ್ರನ ಪೋಷಣೆಗೆ ಒಳಗಾದರು. ಹೀಗಾಗಿ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳೆಲ್ಲ ಒಂದೇ ರಾಜ ಕುಟುಂಬದಲ್ಲಿ ಬೆಳೆದರು. ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಆ ಮಕ್ಕಳಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿದರೆ, ಕುಲ ಪಿತಾಮಹರೆನಿಸಿಕೊಂಡ ಭೀಷ್ಮರು ಅವರಿಗೆ ಮಾರ್ಗದರ್ಶಕರಾದರು. ಈ ಭೀಷ್ಮರು ಕೌರವರಿಗೂ ಮತ್ತು ಪಾಂಡವರಿಗೂ ಸಹ ತಾತನಾಗಬೇಕು. ಸ್ನೇಹಿತರೆ, ಈ ಹಿಂದೆ ನಾನು ನಿಮಗೆ ಪಾಂಡುರಾಜ ಬಹಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ ಅಂತ ಹೇಳಿದೆ. ಬನ್ನಿ ಪಾಂಡುರಾಜನ ಸಾವಿನ ಹಿಂದೆ ಇರುವ ಒಂದು ಚಿಕ್ಕ ಕಥೆಯನ್ನು ನಾವು ತಿಳ್ಕೊಂಡು ಬರೋಣ. ಈ ಪಾಂಡುರಾಜನಿಗೆ 2 ಹೆಂಡತಿಯರು, ಕುಂತಿ ಮತ್ತು ಮಾದ್ರಿ. ಈ ಮಾದ್ರಿ ಭಗವಾನನ ಪುತ್ರಿ. ಭಗವಾನ ರಾಜನು ಜ್ಯೋತಿಷಪುರದ ರಾಜನು. ಇಂದ್ರನಿಂದ ಶಾಪಕ್ಕೊಳಗಾಗಿ ಮಾನವಳಾಗಿ ಜನಿಸಿದ ಅಪ್ಸರಿಯೇ ಈ ಮಾದ್ರಿಯ ತಾಯಿ. ಈ ಭಗವಾನ ರಾಜನಿಗೆ 2 ಮಕ್ಕಳು, ಶಲ್ಯರಾಜ ಮತ್ತು ಮಾದ್ರಿ. ಈ ಶಲ್ಯರಾಜ ಮಾದ್ರದೇಶದ ರಾಜನಾಗಿರ್ತಾನೆ. ಮಾದ್ರದೇಶ ಅಂತ ಅಂದರೆ ಇವತ್ತಿನ ಸಿರಿಯಾ ಮತ್ತು ಮೆಸೊಪೊಟೋಮಿಯಾ ಅಂತ ಏನು ಕರಿತೀವಿ, ಅಂತಂದರೆ ವೆಸ್ಟರ್ನ್ ಇರಾಕ್ ಅಂತ ಏನು ಕರಿತೀವಿ, ಆ ಪ್ರದೇಶ ಆಗಿನ ಕಾಲದ ಮಾದ್ರದೇಶವಾಗಿತ್ತು. ಒಂದು ಬಾರಿ ಪಾಂಡುರಾಜನು ಹಸ್ತಿನಾಪುರಕ್ಕೆ ಹೋಗಬೇಕಾದ್ರೆ ಶಲ್ಯರಾಜನ ಸೈನ್ಯದ ಭೇಟಿ ಆಗ್ತದೆ. ಈ ಶಲ್ಯ ಮತ್ತು ಪಾಂಡುರಾಜರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಕುಲಪಿತಾಮಹರಾದ ಭೀಷ್ಮರಿಗೆ ಈ ಶಲ್ಯನ ತಂಗಿಯ ಬಗ್ಗೆ ತಿಳಿದಿರುತ್ತದೆ. ಶಲ್ಯನ ತಂಗಿ ಅಂದರೆ ಮಾದ್ರಿ. ಈ ಮಾದ್ರಿ ಅಪ್ಸರೆಯ ಮಗಳಾಗಿದ್ದರಿಂದ ಬಹಳ ಚೆಲುವೆಯಾಗಿರ್ತಾಳೆ. ಆದ್ದರಿಂದ ಶಲ್ಯರಾಜನೊಂದಿಗೆ ಮಾತನಾಡಿ ಪಾಂಡುವನ್ನು ಒಪ್ಪಿಸಿ ಪಾಂಡುವಿಗೆ ಮಾದ್ರಿಯನ್ನು 2ನೇ ಪತ್ನಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಹೇಳ್ತಾರೆ. ಮಾದ್ರಿಯು ಪಾಂಡುರಾಜನಿಗಿಂತ ವಯಸ್ಸಲ್ಲಿ ಬಹಳ ಚಿಕ್ಕವಳಾದರೂ ಸಹ ಅವಳ ಚೆಲುವಿಗೆ ಮನಸೋತ ಪಾಂಡುರಾಜನು ಅವಳನ್ನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಸ್ನೇಹಿತರೆ, ಪಾಂಡುರಾಜನ ಜನ್ಮ ರಹಸ್ಯವೊಂದನ್ನು ತಿಳ್ಕೊಳ್ಳೋಣ ಬನ್ನಿ. ವಿಚಿತ್ರವೀರ್ಯ ರಾಜನು ಹಸ್ತಿನಾಪುರವನ್ನು ಆಳುವಾಗ ಅವನಿಗೆ ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ 2 ಹೆಂಡತಿಯರು. ವಿಚಿತ್ರವೀರ್ಯನು ಕಾಯಿಲೆಯಿಂದ ಮರಣಿಸಿದಾಗ ವಿಚಿತ್ರವೀರ್ಯನ ತಾಯಿಯಾದ ಸತ್ಯವತಿ ದೇವಿಯು ತನ್ನ ಮತ್ತೊಬ್ಬ ಪುತ್ರನಾದ ಭೀಷ್ಮನನ್ನು ಕರೆದು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ನಿಯೋಗ ಮಾಡುವಂತೆ ಕೇಳಿಕೊಳ್ತಾಳೆ. ಆದರೆ ಆ ಜನ್ಮ ಬ್ರಹ್ಮಚಾರಿಯಾಗಿ ಪ್ರತಿಜ್ಞೆ ಮಾಡಿರುವ ಕಾರಣ ಭೀಷ್ಮನು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ವಿವಾಹವಾಗುವುದಕ್ಕೆ ಒಪ್ಪುವುದಿಲ್ಲ. ಆಗ ಭೀಷ್ಮನು ತನ್ನ ತಾಯಿಯಾದ ಸತ್ಯವತಿ ದೇವಿಗೆ ಈ ರೀತಿಯಾಗಿ ಕೇಳಿಕೊಳ್ತಾರೆ. ತಾಯಿ ಸತ್ಯವತಿ, ಈ ಸಮಸ್ಯೆಗೆ ಯಾವುದಾದರೂ ಋಷಿಯ ಸಹಾಯ ಪಡೆಯುವುದೊಂದೇ ಇರುವ ದಾರಿ ಎಂದು ಹೇಳುತ್ತಾನೆ. ಆಗ ಸತ್ಯವತಿ ದೇವಿಯು ವೇದವ್ಯಾಸರ ಸಹಾಯವನ್ನು ಬೇಡುತ್ತಾರೆ. ಸ್ನೇಹಿತರೆ, ಇಲ್ಲಿ ವೇದವ್ಯಾಸರು ಸಹ ಸತ್ಯವತಿ ದೇವಿಯ ಮಗನೇ ಆಗಿರುತ್ತಾರೆ. ನಿಮ್ಮೆಲ್ಲರಿಗೂ ವೇದವ್ಯಾಸರ ಬಗ್ಗೆ ಗೊತ್ತಿರಬಹುದು, ಆದರೂ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋದು ಒಳ್ಳೆಯದು. ವೇದವ್ಯಾಸರು ಪರಾಶರ ಮುನಿಗಳು ಮತ್ತು ಇದೇ ಸತ್ಯವತಿ ದೇವಿಯ ಮಗನು. ಸತ್ಯವತಿ ದೇವಿಯು ಶಂತನು ರಾಜನೊಂದಿಗೆ ವಿವಾಹವಾಗುವುದಕ್ಕೆ ಮೊದಲೇ ಇದೇ ಸತ್ಯವತಿ ದೇವಿ ಮತ್ತು ಪರಾಶರ ಮುನಿಗಳಿಗೆ ಜನಿಸಿದ ಮಗನೇ ಈ ವೇದವ್ಯಾಸನು. ಸ್ನೇಹಿತರೆ, ನಮಗೆ ಈ ಪೌರಾಣಿಕ ಕಥೆಗಳು ಎಷ್ಟೇ ತಿಳಿದಿದ್ರೂ ಸಹ
ಕೆಲವು ಪಾತ್ರಗಳು ಬಹಳ ಸೋಜಿಗವಾಗಿರ್ತವೆ. ಅಂತಹ ಪಾತ್ರಗಳಲ್ಲಿ ಒಂದು ಈ ವೇದವ್ಯಾಸರದು. ವೇದವ್ಯಾಸರಿಗಿಂತ ಹೆಚ್ಚು ಸೋಜಿಗವಾಗಿರುವುದು ಸತ್ಯವತಿ ದೇವಿಯ ಕಥೆ. ಸತ್ಯವತಿ ದೇವಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಉಪರಿಚರ ವಾಸು ಎಂಬ ರಾಜನಿಗೆ ಹಾಗೂ ಮತ್ಸ್ಯಕನ್ಯೆಯಾದ ಆದ್ರಿಕೆಗೆ ಜನಿಸಿದವಳೇ ಈ ಸತ್ಯವತಿ. ಅದಕ್ಕಾಗಿಯೇ ಸತ್ಯವತಿಗೆ ಮತ್ಸ್ಯಗಂಧ ಎಂಬ ಹೆಸರು ಸಹ ಇದೆ. ಒಂದಿನ ಈ ಉಪರಿಚರ ವಾಸುರಾಜನು ಮಲಗಿರಬೇಕಾದ್ರೆ ಆತನಿಗೆ ನಿದ್ರಾಸ್ಖಲನವಾಗುತ್ತದೆ. ಆ ವೀರ್ಯವನ್ನ ಒಂದು ಎಲೆಯಲ್ಲಿ ಪೊಟ್ಟಣವಾಗಿ ಕಟ್ಟಿ ಒಂದು ಹದ್ದುವಿನ ಕೈಯಲ್ಲಿ ತನ್ನ ಹೆಂಡತಿಗೆ ಕಳಿಸಿಕೊಡ್ತಾನೆ. ಆ ಹದ್ದು ಮೇಲೆ ಹಾರ್ತಿರ್ಬೇಕಾದ್ರೆ ಇನ್ನೊಂದು ಹದ್ದು ಇದರ ಕೈಯಲ್ಲಿರುವುದು ಆಹಾರ ಅಂತ ತಿಳಿದುಕೊಂಡು ಕಾದಾಡಲಿಕ್ಕೆ ಬರುತ್ತದೆ. ಹಾಗೆ ಕಾದಾಡಬೇಕಾದ್ರೆ ಆ ಪೊಟ್ಟಣ ಹದ್ದುವಿನ ಕೈಯಿಂದ ಜಾರಿ ನೀರಿನೊಳಗೆ ಬೀಳುತ್ತದೆ. ಆಗ ನೀರಲ್ಲಿರುವ ಮತ್ಸ್ಯಕನ್ಯೆಯಾದ ಈ ಅದ್ರಿಕೆಯು ಆ ಪೊಟ್ಟಣದಲ್ಲಿರುವ ವೀರ್ಯವನ್ನು ಸೇವಿಸಿ ಅವಳಿಗೆ ಗರ್ಭಧಾರಣೆ ಆಗ್ತದೆ. ಈ ಅದ್ರಿಕೆ ಮತ್ಸ್ಯಕನ್ಯೆ ಆಗುವುದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಹಿಂದಿನ ಕಾಲದಲ್ಲಿ ಯಮುನಾ ನದಿ ತಟದಲ್ಲಿ ಗಂಧರ್ವ ಕನ್ಯೆಯರು ವಿಹಾರಕ್ಕೆಂದು ಬರ್ತಿದ್ರು. ಒಂದಿನ ಈ ಅಪ್ಸರೆಯರೆಲ್ಲರೂ ನೀರಲ್ಲಿ ಆಡ್ತಿರ್ಬೇಕಾದ್ರೆ ಒಬ್ಬ ಋಷಿಗಳು ಸಂಧ್ಯಾ ವಂದನೆ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಲು ನದಿಯಲ್ಲಿ ಇಳಿದಿರ್ತಾರೆ. ಅದೇ ಸಮಯಕ್ಕೆ ಈ ಅದ್ರಿಕೆಯು ನೀರಲ್ಲಿ ಬಚ್ಚಿಟ್ಟುಕೊಂಡಿರ್ತಾಳೆ ಮತ್ತು ತಿಳಿದೋ ತಿಳಿಯದೇನೋ ಆ ಋಷಿಗಳ ಕಾಲನ್ನು ಹಿಡಿದು ಎಳೆದು ಬಿಡ್ತಾಳೆ. ಆಗ ಋಷಿಗಳು ತನ್ನ ಸಂಧ್ಯಾ ವಂದನೆಗೆ ಅಡ್ಡಿಪಡಿಸಿದ ಅದ್ರಿಕೆಯನ್ನು ಕುರಿತು ಒಂದು ಶಾಪವನ್ನು ಕೊಡ್ತಾರೆ. ಅದ್ರಿಕೆ, ಇನ್ನು ಮುಂದೆ ನೀನು ಮತ್ಸ್ಯಕನ್ಯೆಯಾಗಿ ಬಾಳು ಎಂದು ಶಾಪವನ್ನು ಕೊಡ್ತಾರೆ. ಆಗ ಅದ್ರಿಕೆಯು ಆ ಋಷಿಮುನಿಗಳಲ್ಲಿ ಕ್ಷಮೆ ಕೇಳಿ ಪರಿಹಾರಕ್ಕಾಗಿ ಕೇಳಿಕೊಂಡಾಗ ಆ ಋಷಿಗಳು ಅದ್ರಿಕೆಯನ್ನು ಕುರಿತು ಹೀಗೆ ಹೇಳುತ್ತಾರೆ: ಅದ್ರಿಕೆ, ನಿನಗೆ ಮಾನವರು ಜನಿಸಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳ್ತಾರೆ. ಸ್ನೇಹಿತರೆ, ಈ ಹಿಂದೆ ಹೇಳಿದ ಹಾಗೆ ಉಪರಿಚರ ವಾಸುರಾಜನ ಕಾರಣದಿಂದಾಗಿ ಅದ್ರಿಕೆಯು ಈಗ ಗರ್ಭವತಿಯಾಗಿರುತ್ತಾಳೆ. ಹೀಗಿರಬೇಕಾದ್ರೆ ಆ ಯಮುನಾ ನದಿ ತೀರದಲ್ಲಿ ಒಬ್ಬ ಮೀನುಗಾರನು ಒಂದಿನ ಮೀನುಗಳಿಗಾಗಿ ಬಲೆ ಬೀಸಿರಲು ಈ ಮತ್ಸ್ಯಕನ್ಯೆಯಾದ ಅದ್ರಿಕೆಯು ಆ ಮೀನುಗಾರನಿಗೆ ಸಿಕ್ಕುತ್ತಾಳೆ. ಆ ಮೀನನ್ನು ಕತ್ತರಿಸಿದಾಗ ಆ ಮೀನುಗಾರನಿಗೆ ಆ ಮತ್ಸ್ಯಕನ್ಯೆಯ ಗರ್ಭದಲ್ಲಿ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಕ್ಕಳು ದೊರೆಯುತ್ತವೆ. ಈ ವಿಚಾರ ಆ ಪ್ರದೇಶದ ರಾಜನಿಗೆ ತಿಳಿದಾಗ ಆ ರಾಜನು ತನ್ನ ಸೈನ್ಯವನ್ನು ಕಳಿಸಿ ಆ ಗಂಡು ಮಗುವನ್ನು ತನ್ನಲ್ಲಿಗೆ ಕರೆಸಿಕೊಳ್ಳುತ್ತಾನೆ. ಅವನೇ ಮುಂದೆ ಮತ್ಸ್ಯರಾಜ ಎಂದು ಪ್ರಚಲಿತಗೊಳ್ಳುತ್ತಾನೆ. ಆ ಹೆಣ್ಣು ಮಗುವೇ ಈ ಸತ್ಯವತಿ ದೇವಿಯು. ಮತ್ಸ್ಯಕನ್ಯೆಯಾದ ಅದ್ರಿಕೆಯ ದೇಹದಿಂದ ಜನಿಸಿದ್ದರಿಂದಾಗಿ ಸತ್ಯವತಿ ದೇವಿಯ ಮೈಯೆಲ್ಲ ಮತ್ಸ್ಯದ ವಾಸನೆಯಿಂದ ಕೂಡಿರುತ್ತದೆ. ಅದಕ್ಕಾಗಿಯೇ ಸತ್ಯವತಿ ದೇವಿಗೆ ಇನ್ನೊಂದು ಹೆಸರು ಮತ್ಸ್ಯಗಂಧ ಎಂದು. ಆ ಹೆಣ್ಣು ಮಗುವಾದ ಮತ್ಸ್ಯಗಂಧ ಅಥವಾ ಸತ್ಯವತಿ ದೇವಿಯನ್ನ ಆ ಮೀನುಗಾರನೇ ತನ್ನ ಮಗಳಾಗಿ ಸಾಕಿಕೊಳ್ಳುತ್ತಾನೆ. ಈ ಮೀನುಗಾರ ಕೇವಲ ಮೀನುಗಾರ ಮಾತ್ರನಾಗದೆ ನಾವಿಕನೂ ಸಹ ಆಗಿರುತ್ತಾನೆ. ಹಾಗಾಗಿ ಈ ಸತ್ಯವತಿ ದೇವಿಯು ತನ್ನ ಸಾಕು ತಂದೆಯಾದ ಮೀನುಗಾರನ ಜೊತೆಗೆ ತಾನೂ ಸಹ ಮೀನುಗಾತಿಯಾಗಿ ಕೆಲಸ ಮಾಡ್ತಿರ್ತಾಳೆ. ಹೀಗಿರಬೇಕಾದ್ರೆ ಒಂದು ದಿನ ಸತ್ಯವತಿ ದೇವಿ ಒಬ್ಬಳೇ ತನ್ನ ದೋಣಿಯನ್ನು ನಡೆಸುತ್ತಿರಬೇಕಾದ್ರೆ ಪರಾಶರ ಮುನಿಗಳ ಆಗಮನವಾಗುತ್ತದೆ. ಆ ಪರಾಶರ ಮುನಿಗಳನ್ನು ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುತ್ತಿರಬೇಕಾದರೆ ಪರಾಶರ ಮುನಿಗಳಿಗೆ ಸತ್ಯವತಿ ದೇವಿಯ ಬಗ್ಗೆ ಆಸೆಯುಂಟಾಗುತ್ತದೆ. ಆದರೆ ಸತ್ಯವತಿ ದೇವಿಯು ಇದನ್ನು ತಿರಸ್ಕರಿಸುತ್ತಾಳೆ. ಪರಾಶರ ಮುನಿಗಳು ಬಲವಂತ ಮಾಡಿದಾಗ ಆ ಮುನಿಗಳ ಭಯದಿಂದಾಗಿ ಸತ್ಯವತಿ ದೇವಿಯು ಪರಾಶರ ಮುನಿಗಳಿಗೆ ಹೆದರಿ ಹೀಗೆ ಹೇಳುತ್ತಾಳೆ: ಮುನಿವರ್ಯನೇ, ನನ್ನ ಮೈಯೆಲ್ಲ ಮೀನಿನ ವಾಸನೆಯಿಂದ ದುರ್ವಾಸನೆಗೊಳಗಾಗಿದೆ. ಹಾಗಾಗಿ ನನ್ನ ದೇಹವನ್ನು ಸುಗಂಧಪೂರಿತಗೊಳಿಸಿದರೆ ನಿನಗೆ ನಾನು ಸಹಕರಿಸುತ್ತೇನೆ ಎಂದು ಕೇಳುತ್ತಾಳೆ. ಆಗ ಪರಾಶರ ಮುನಿಗಳು ತಮ್ಮ ತಪೋಬಲದಿಂದ ಆ ಸತ್ಯವತಿ ದೇವಿಯ ದೇಹವನ್ನು ಸುಗಂಧಪೂರಿತಗೊಳಿಸುತ್ತಾರೆ. ಈಗ ಸತ್ಯವತಿ ದೇವಿಯ ದೇಹದಿಂದ ಸುಗಂಧಭರಿತವಾದ ಪರಿಮಳವು 1 ಯೋಜನ ದೂರದವರೆಗೆ ಹರಡಿರುತ್ತದೆ. ಆದ ಕಾರಣ ಅವಳಿಗೆ ಮತ್ತೊಂದು ಹೆಸರೇ ಯೋಜನಗಂಧ ಎಂದು ಅಥವಾ ಗಂಧವತಿ ಎಂದು. ನಂತರ ಪರಾಶರ ಮುನಿಗಳು ಮತ್ತು ಸತ್ಯವತಿ ದೇವಿಯ ಗಾಂಧರ್ವ ವಿವಾಹಕ್ಕೆ ಸಾಕ್ಷಿಯಾಗಿ ವೇದವ್ಯಾಸರ ಜನನವಾಗುತ್ತದೆ. ಈ ವೇದವ್ಯಾಸರ ಮೊದಲಿನ ಹೆಸರು ಕೃಷ್ಣದ್ವೈಪಾಯನ ಎಂದು. ಅವರನ್ನು ವಿಷ್ಣುವಿನ ಒಂದು ಅಂಶವೆಂದೇ ಕರೆಯಲಾಗುತ್ತದೆ. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದ್ದರಿಂದಾಗಿ ಅವರನ್ನು ವೇದವ್ಯಾಸ ಎಂದು ಕರೆಯಲಾಗುತ್ತದೆ. ಇಲ್ಲಿ ವ್ಯಾಸ ಎಂದರೆ ವ್ಯವಸ್ಥಿತವಾಗಿ ಜೋಡಿಸುವವನು ಎಂದು ಅರ್ಥ. ಹಾಗಾಗಿ ವೇದಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ ಕಾರಣ ಅವರನ್ನು ವೇದವ್ಯಾಸ ಎಂದು ಕರೆಯಲಾಯಿತು. ಇಂತಹ ವೇದವ್ಯಾಸರು ಸತ್ಯವತಿಯ ಪುತ್ರನೇ ಆಗಿದ್ದರೂ ಸಹ
ಮಹಾಮುನಿಗಳಾದ ಕಾರಣದಿಂದಾಗಿ ಸತ್ಯವತೀ ದೇವಿಯು ತನ್ನ ವಂಶೋದ್ಧಾರಕ್ಕಾಗಿ ಅವರಲ್ಲಿ ಸಹಾಯವನ್ನು ಬೇಡುತ್ತಾಳೆ. ಸತ್ಯವತೀ ದೇವಿಯು ಈ ಸಹಾಯವನ್ನು ಕೇಳಿದ ಕಾಲದಲ್ಲಿ ವೇದವ್ಯಾಸರು ತಪಸ್ಸನ್ನಾಚರಿಸುತ್ತಿರುತ್ತಾರೆ. ಆದರೂ ತನ್ನ ತಾಯಿಯೇ ಪ್ರಾರ್ಥನೆ ಮಾಡಿದಾಗ ಅಂಬಿಕೆ ಮತ್ತು ಅಂಬಾಲಿಕೆಯರೊಂದಿಗೆ ನಿಯೋಗವಾಗಲು ಒಪ್ಪುತ್ತಾರೆ. ಸತ್ಯವತೀ ದೇವಿಯು ತನ್ನ ಸೊಸೆಯಾದ ಅಂಬಿಕೆಯನ್ನು ವೇದವ್ಯಾಸರೊಂದಿಗೆ ನಿಯೋಗವಾಗಲು ಕೇಳಿದಾಗ ಅಂಬಿಕೆಯು ಬಹಳ ದಿನಗಳಿಂದ ತಪಸ್ಸನ್ನಾಚರಿಸುತ್ತಿರುವಂತಹ ವೇದವ್ಯಾಸರ ಮುಖವನ್ನು ನೋಡಿ ಅವರ ಕ್ರೂರ ರೂಪವನ್ನು ನೋಡಲಾಗದೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಆದ ಕಾರಣ ವೇದವ್ಯಾಸರು ತನ್ನ ತಾಯಿಯಾದ ಸತ್ಯವತೀ ದೇವಿಯ ಬಳಿ ಹೋಗಿ ಅಂಬಿಕೆಯು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ ಕಾರಣಕ್ಕಾಗಿ ಅವಳ ಮಗನು ಕುರುಡನಾಗಿ ಜನಿಸುತ್ತಾನೆ ಎಂದು ಹೇಳುತ್ತಾರೆ. ಆದ ಕಾರಣವೇ ಧೃತರಾಷ್ಟ್ರನು ಹುಟ್ಟು ಕುರುಡನಾಗಿ ಜನಿಸಿದ್ದಾನೆ. ನಂತರ ಸತ್ಯವತೀ ದೇವಿಯು ಅಂಬಾಲಿಕೆಯನ್ನು ವೇದವ್ಯಾಸರೊಂದಿಗೆ ನಿಯೋಗವಾಗಲು ಕಳಿಸಿದಾಗ ಅಂಬಾಲಿಕೆಯು ನಿಯೋಗದ ಸಮಯದಲ್ಲಿ ವೇದವ್ಯಾಸರನ್ನು ನೋಡಿ ಭಯಭೀತಳಾಗುತ್ತಾಳೆ. ನಂತರ ವೇದವ್ಯಾಸರು ಸತ್ಯವತೀ ದೇವಿಯ ಬಳಿ ಹೋಗಿ ಅಂಬಾಲಿಕೆಗೆ ಜನಿಸುವ ಮಗನು ಪಾಂಡುರೋಗದಿಂದ ಬಳಲುತ್ತಿರುತ್ತಾನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಸತ್ಯವತೀ ದೇವಿಯು ಮತ್ತೊಮ್ಮೆ ಅಂಬಿಕೆಯನ್ನು ವೇದವ್ಯಾಸರೊಂದಿಗೆ ನಿಯೋಗವಾಗುವಂತೆ ಕೇಳುತ್ತಾರೆ. ಆದರೆ ಅಂಬಿಕೆಯು ವೇದವ್ಯಾಸರನ್ನು ನೋಡಿ ಭಯಗೊಂಡಿದ್ದ ಕಾರಣ ಅಂಬಿಕೆ ಮತ್ತು ಅಂಬಾಲಿಕೆಯರ ಸೇವಕಿಯಾದ ಪರಿಶ್ರಮಿಗೆ ವೇದವ್ಯಾಸರೊಂದಿಗೆ ನಿಯೋಗವಾಗುವಂತೆ ಸೂಚನೆ ನೀಡುತ್ತಾರೆ. ಆದ ಕಾರಣ ವೇದವ್ಯಾಸರು ಮತ್ತು ಪರಿಶ್ರಮಿಗೆ ಜನಿಸಿದವನೇ ವಿದುರ ರಾಜನು. ಸ್ನೇಹಿತರೆ, ನಾವು ಇಲ್ಲಿವರೆಗೆ ಸತ್ಯವತೀ ದೇವಿಯ ಪಾತ್ರದ ಬಗ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ವಿಚಿತ್ರವೀರ್ಯನ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಚಿತ್ರವೀರ್ಯನು ಶಂತನು ಮತ್ತು ಸತ್ಯವತೀ ದೇವಿಯ ಮಗ. ಪರಾಶರ ಮುನಿಗಳೊಂದಿಗೆ ಗಾಂಧರ್ವ ವಿವಾಹದ ನಂತರ ಸತ್ಯವತೀ ದೇವಿಯ ಚೆಲುವಿಗೆ ಮಾರು ಹೋದ ಶಂತನು ಮಹಾರಾಜನು ಸತ್ಯವತೀ ದೇವಿಯನ್ನು ವಿವಾಹವಾಗುತ್ತಾನೆ. ಈ ಶಂತನು ಮತ್ತು ಸತ್ಯವತಿಗೆ ಜನಿಸಿದವರೇ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಈ ಶಂತನು ಮಹಾರಾಜನಿಗೆ ಅದಾಗಲೇ ಗಂಗೆಯ ಜೊತೆಗೆ ವಿವಾಹವಾಗಿರುತ್ತದೆ ಮತ್ತು ಶಂತನು ಮತ್ತು ಗಂಗೆಯರ ಮಗನೇ ಈ ದೇವವ್ರತ ಅಥವಾ ಭೀಷ್ಮಾಚಾರ್ಯರು. ಹೀಗಾಗಿ ಭೀಷ್ಮನು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದನಿಗೆ ಸಹೋದರನಾಗುತ್ತಾನೆ. ವಿಚಿತ್ರವೀರ್ಯನ ಅಣ್ಣನಾದ ಚಿತ್ರಾಂಗದನು ಒಂದು ದಿನ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಅಲ್ಲಿ ತನ್ನದೇ ಹೆಸರಿನ ಇನ್ನೊಬ್ಬ ಗಂಧರ್ವನನ್ನು ನೋಡಿ ಚಿತ್ರಾಂಗದನೆಂಬುವವನು ಒಬ್ಬನೇ ಇರಬೇಕೆನ್ನುವ ಕಾರಣಕ್ಕೆ ಅವನ ಜೊತೆಗೆ ಕಾದಾಡಿ ತಾನು ಸಾವನ್ನಪ್ಪುತ್ತಾನೆ. ಆದ ಕಾರಣ ಹಸ್ತಿನಾಪುರವು ವಿಚಿತ್ರವೀರ್ಯನಿಗೆ ದೊರಕುತ್ತದೆ. ಹುಟ್ಟಿನಿಂದಲೇ ರೋಗಗ್ರಸ್ತನಾದ ವಿಚಿತ್ರವೀರ್ಯನಿಗೆ ಕಾಶಿರಾಜನು ತನ್ನ ಪುತ್ರಿಯರಾದ ಅಂಬಾ, ಅಂಬಿಕೆ ಮತ್ತು ಅಂಬಾಲಿಕೆಯರ ಸ್ವಯಂವರಕ್ಕೆ ಆಹ್ವಾನವನ್ನು ನೀಡಿರುವುದಿಲ್ಲ. ಈ ವಿಚಾರ ಭೀಷ್ಮನಲ್ಲಿಗೆ ತಲುಪಿದಾಗ ಕೋಪೋದ್ರಿಕ್ತನಾದ ಭೀಷ್ಮನು ಕಾಶಿರಾಜನ ಆಸ್ಥಾನಕ್ಕೆ ತೆರಳಿ ಸ್ವಯಂವರಕ್ಕಾಗಮಿಸಿದ್ದಂತಹ ಎಲ್ಲ ರಾಜರುಗಳನ್ನು ಸೋಲಿಸಿ ಅಂಬಾ, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಅಪಹರಿಸಿಕೊಂಡು ಬರಬೇಕಾದರೆ ಮೊದಲನೆಯ ರಾಜಕುಮಾರಿಯಾದ ಅಂಬಾ ಎಂಬುವಳು ತಾನು ಸಾಳ್ವರಾಜನನ್ನು ಇಷ್ಟಪಟ್ಟಿದ್ದಾಗಿಯೂ ಹಾಗೂ ತನ್ನನ್ನು ಆತನಿಗೆ ಕೊಟ್ಟು ವಿವಾಹ ಮಾಡಬೇಕಾಗಿ ಭೀಷ್ಮನಲ್ಲಿ ಕೇಳಿಕೊಳ್ಳುತ್ತಾಳೆ. ಧರ್ಮಪಾಲಕನಾದ ಭೀಷ್ಮನು ಅವಳ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅಂಬೆಯನ್ನು ಸಾಳ್ವರಾಜನಲ್ಲಿಗೆ ತೆಗೆದುಕೊಂಡು ಹೋಗಿ ಸಾಳ್ವರಾಜನಿಗೆ ಅಂಬೆಯನ್ನು ವಿವಾಹವಾಗಲಿಕ್ಕೆ ಕೇಳಿಕೊಳ್ಳುತ್ತಾನೆ. ಆದರೆ ಭೀಷ್ಮನು ಸ್ವಯಂವರದಲ್ಲಿ ಅಂಬೆಯನ್ನು ಗೆದ್ದಿದ್ದ ಕಾರಣಕ್ಕಾಗಿ ಸಾಳ್ವರಾಜನು ಅಂಬೆಯನ್ನು ವಿವಾಹವಾಗುವುದಕ್ಕೆ ನಿರಾಕರಿಸುತ್ತಾನೆ ಮತ್ತು ಭೀಷ್ಮನೇ ಅಂಬೆಯನ್ನು ವಿವಾಹವಾಗಬೇಕು ಎಂದು ಹೇಳುತ್ತಾನೆ. ಆದರೆ ಭೀಷ್ಮನು ಆಜನ್ಮ ಬ್ರಹ್ಮಚಾರಿಯಾಗಿರುವುದರಿಂದ ಅಂಬೆಯನ್ನು ವಿವಾಹವಾಗುವುದಕ್ಕೆ ನಿರಾಕರಿಸುತ್ತಾನೆ. ಹೀಗೆ ತನ್ನ ಜೀವನವನ್ನು ನಾಶ ಮಾಡಿದ ಕಾರಣಕ್ಕಾಗಿ ಭೀಷ್ಮನನ್ನು ಶಪಿಸುತ್ತಾ ಅಂಬೆಯು ಶಿವನನ್ನು ಕುರಿತು ಭೀಷ್ಮನನ್ನು ಮುಂದಿನ ಜನ್ಮದಲ್ಲಿ ಕೊಲ್ಲುವುದಕ್ಕಾಗಿಯೇ ಜನಿಸಬೇಕೆಂದು ಪ್ರಾರ್ಥಿಸುತ್ತಾ ತಾನು ಯಮುನಾ ನದಿ ತಟದಲ್ಲಿ ಚಿತೆಯನ್ನು ಪೇರಿಸಿ ಆ ಚಿತೆಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸುತ್ತಾಳೆ. ಈ ಅಂಬೆಯೇ ಮುಂದೆ ಶಿಖಂಡಿಯಾಗಿ ಜನ್ಮವನ್ನು ತಾಳಿ 10ನೇ ದಿನದ ಮಹಾಯುದ್ಧದಲ್ಲಿ ಭೀಷ್ಮನ ಅವನತಿಗೆ ಕಾರಣಳಾಗುತ್ತಾಳೆ. ಹೀಗೆ ಅಂಬೆಯಿಂದ ಶಾಪಕ್ಕೊಳಗಾದ ಭೀಷ್ಮನು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ತಂದು ತನ್ನ ಸಹೋದರನಾದ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಕೊಡುತ್ತಾನೆ. ಸ್ನೇಹಿತರೆ, ಇದು ವಿಚಿತ್ರವೀರ್ಯನ ಪಾತ್ರದ ಬಗೆಗಿನ ಒಂದು ಸಣ್ಣ ಪರಿಚಯ. ಬನ್ನಿ ಈಗ ನಾವು ಪಾಂಡುರಾಜನ ಕಥೆಗೆ ಹಿಂದಿರುಗಿ ಹೋಗೋಣ. ಅಂಬಾಲಿಕೆಯ ಮಗನಾದ ಪಾಂಡುರಾಜನು ಮಾದ್ರಿಯೊಂದಿಗೆ ವಿವಾಹವಾದ ನಂತರ ಬೇಟೆಯಾಡಲು ಕಾಡಿನಲ್ಲಿ ಮಾದ್ರಿಯೊಂದಿಗೆ ವಿಹರಿಸುತ್ತಿರಬೇಕಾದರೆ ಕಿಂದಮ ಋಷಿ ದಂಪತಿಗಳು ಜಿಂಕೆಗಳ ವೇಷದಲ್ಲಿ ಪ್ರಣಯದಾಟವಾಡುತ್ತಿರಬೇಕಾದರೆ
ಅದನ್ನರಿಯದ ಪಾಂಡುರಾಜನು ಆ ಜಿಂಕೆಗಳಿಗೆ ಬಾಣವನ್ನು ಹೂಡಿ ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಪಾಂಡುರಾಜನ ಈ ಬಾಣದಿಂದ ಘಾಸಿಗೊಳಗಾದ ಕಿಂದಮ ಋಷಿಗಳು ಪಾಂಡುರಾಜನನ್ನು ಕುರಿತು, ಪ್ರಣಯದಲ್ಲಿ ವಿಹರಿಸುತ್ತಿದ್ದ ನಮ್ಮನ್ನು ಕೊಂದ ಸಲುವಾಗಿ ಪಾಂಡುರಾಜ, ನೀನು ಪ್ರಣಯದ ಅಭಿಲಾಷೆಯನ್ನು ಹೊಂದಿದವನಾಗಿ ಹೆಣ್ಣನ್ನು ಸಮೀಪಿಸಿದ ಒಡನೆಯೇ ನಿನ್ನ ದೇಹವೆಲ್ಲ ಕೃಶಿಸಿ ಹೋಗಿ ನಿನಗೆ ಸಾವು ಬರಲಿ ಎಂದು ಶಾಪವನ್ನು ನೀಡುತ್ತಾರೆ. ಈ ಶಾಪದಿಂದಾಗಿ ಬಹಳವೇ ನೊಂದುಕೊಂಡ ಪಾಂಡುರಾಜನು ಹಸ್ತಿನಾಪುರದ ರಾಜ್ಯಭಾರವನ್ನು ಧೃತರಾಷ್ಟ್ರನಿಗೆ ಬಿಟ್ಟುಕೊಟ್ಟು ತನ್ನ ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯರು ಹಸ್ತಿನಾಪುರದಲ್ಲೇ ಇರಬೇಕೆಂದು ಹಾಗೂ ತಾನು ಕಾಡಿನಲ್ಲಿ ವಾಸಿಸುವುದಾಗಿಯೂ ಕೇಳಿಕೊಂಡನು. ಕುಂತಿ ಮತ್ತು ಮಾದ್ರಿಯರು ಪಾಂಡುರಾಜನನ್ನು ಬಿಟ್ಟು ಹಸ್ತಿನಾಪುರದಲ್ಲಿ ವಾಸಿಸಲು ಒಪ್ಪುವುದಿಲ್ಲ. ಹೀಗಾಗಿ ಪಾಂಡುರಾಜ ತನ್ನ ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯರೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿರಬೇಕಾದರೆ, ಒಂದು ದಿನ ಕಾಡಿನ ತನ್ನ ವಾಸಸ್ಥಾನದ ಮುಂದೆ ಕೆಲ ಋಷಿಮುನಿಗಳು ಬ್ರಹ್ಮನಲ್ಲಿಗೆ ಹೋಗಬೇಕಾದರೆ ತಾನು ಅವರೊಂದಿಗೆ ಹೋಗುವ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾನೆ. ಆಗ ಋಷಿಮುನಿಗಳು ಮಕ್ಕಳಿಲ್ಲದವರಿಗೆ ಆ ಭಾಗ್ಯವಿಲ್ಲವೆಂದು ಪಾಂಡುರಾಜನನ್ನು ಅವರೊಟ್ಟಿಗೆ ಕರೆದುಕೊಂಡು ಹೋಗಲು ನಿರಾಕರಿಸುತ್ತಾರೆ. ಇದರಿಂದ ಬೇಸತ್ತ ಪಾಂಡುರಾಜನು ತನ್ನ ಪತ್ನಿಯಾದ ಕುಂತಿಯನ್ನು ಕುರಿತು, ಹೇ ಕುಂತಿ, ಮಕ್ಕಳಿಲ್ಲದಿರುವ ನನಗೆ ಪಿತೃಋಣ, ಋಷಿಋಣ, ದೇವಋಣ ಮತ್ತು ಮಾನವಋಣಗಳಿಂದ ಮುಕ್ತಿಯಿಲ್ಲ. ಆದ್ದರಿಂದ ನೀನು ನನಗೆ ಮಕ್ಕಳು ಪಡೆಯುವಲ್ಲಿ ಸಹಾಯ ಮಾಡುವೆಯಾ ಎಂದು ಕೇಳುತ್ತಾನೆ. ಆಗ ಕುಂತಿಯು ಹಿಂದೆ ತನಗೆ ದೂರ್ವಾಸ ಮುನಿಗಳು ನೀಡಿರುವ ವರಗಳ ಬಗ್ಗೆ ಪ್ರಸ್ತಾಪಿಸುತ್ತಾಳೆ. ಇದರಿಂದ ಸಂತೋಷಗೊಂಡ ಪಾಂಡುರಾಜನು, ಕುಂತಿ, ಹಾಗಾದರೆ ನೀನು ಆ ಮಂತ್ರಗಳ ಶಕ್ತಿಯ ಮೂಲಕ ದೇವತೆಗಳಿಂದ ಮಕ್ಕಳ ಸೌಭಾಗ್ಯವನ್ನು ಪಡೆದು ನನ್ನನ್ನು ಈ ಋಣಗಳಿಂದ ಮುಕ್ತಗೊಳಿಸು ಎಂದು ಕೇಳುತ್ತಾನೆ. ಆದ ಕಾರಣ ಕುಂತಿಯು ದೂರ್ವಾಸ ಮುನಿಗಳು ನೀಡಿದ ವರಗಳ ಸಹಾಯದಿಂದ ಯಮನಿಂದ ಯುಧಿಷ್ಠಿರನನ್ನು, ವಾಯುವಿನಿಂದ ಭೀಮನನ್ನು ಹಾಗೂ ಇಂದ್ರನಿಂದ ಅರ್ಜುನನನ್ನು ವರವಾಗಿ ಪಡೆಯುತ್ತಾಳೆ. ತನಗಿಂತ ಕಿರಿಯವಳಾದ ಮಾದ್ರಿಗೆ ಮತ್ತೊಂದು ಮಂತ್ರವನ್ನು ಉಪದೇಶಿಸುತ್ತಾಳೆ. ಆ ಮಂತ್ರದ ಸಹಾಯದಿಂದ ಮಾದ್ರಿಯು ಅಶ್ವಿನಿ ದೇವತೆಗಳನ್ನು ಕುರಿತು ಪ್ರಾರ್ಥಿಸಲಾಗಿ ಅವಳಿಗೆ ನಕುಲ ಸಹದೇವರು ಜನನವಾಗುತ್ತಾರೆ. ಹೀಗೆ ಪಾಂಡುರಾಜನು ತನ್ನ 5 ಮಕ್ಕಳು ಹಾಗೂ 2 ಪತ್ನಿಯರೊಂದಿಗೆ ಸುಖವಾಗಿ ಕಾಡಿನಲ್ಲಿ ವಾಸಿಸುತ್ತಿರಲು, ಒಂದು ಸಂಜೆ ಪಾಂಡುರಾಜನಿಗೆ ತನ್ನ 2ನೇ ಪತ್ನಿಯಾದ ಮಾದ್ರಿಯ ಮೇಲೆ ಮೋಹ ಉಂಟಾಗುತ್ತದೆ. ಮಾದ್ರಿಯು ಎಷ್ಟೇ ತಡೆದರೂ ಸಹ ಮಾದ್ರಿಯ ಮಾತನ್ನು ಕೇಳದ ಪಾಂಡುರಾಜನು ಮಾದ್ರಿಯನ್ನು ಮೋಹಿಸಲು ಸಮೀಪಿಸುತ್ತಿದ್ದಂತೆಯೇ ಅವನ ದೇಹವೆಲ್ಲ ಕೃಶವಾಗಿ ಅವನು ತನ್ನ ಪ್ರಾಣವನ್ನು ಅರ್ಪಿಸಬೇಕಾಯಿತು. ತನ್ನ ಕಾರಣಕ್ಕಾಗಿಯೇ ಪಾಂಡುರಾಜನ ಸಾವಾಯಿತು ಎಂದು ಭಾವಿಸಿದ ಮಾದ್ರಿಯು ಪಾಂಡುರಾಜನ ಚಿತೆಯಲ್ಲಿ ಅಗ್ನಿ ಪ್ರವೇಶ ಮಾಡಿ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಪಾಂಡುರಾಜನನ್ನು ಮತ್ತು ಮಾದ್ರಿಯನ್ನು ಕಳೆದುಕೊಂಡ ಕುಂತಿಯು ತನ್ನ 5 ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ಧೃತರಾಷ್ಟ್ರನ ಪೋಷಣೆಗೆ ಒಳಗಾದರು. ಹೀಗೆ 100 ಜನ ಕೌರವರು ಮತ್ತು 5 ಜನ ಪಾಂಡವರು ದ್ರೋಣಾಚಾರ್ಯರು ಮತ್ತು ಭೀಷ್ಮರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರಲು, ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲಿಯೂ ಮೊದಲನೆಯವನಾದ ದುರ್ಯೋಧನನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ ಹುಟ್ಟಿಕೊಂಡಿತು. ಕುರುಡನೂ ದುರ್ಬಲ ಮನಸ್ಸಿನವನೂ ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು, ಪಾಂಡವಿನ ಮಕ್ಕಳಿಗಲ್ಲ ಎಂಬ ಅಪೇಕ್ಷೆ ಬಂದಿತು. ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡವಿನ ಮಕ್ಕಳನ್ನು ಕೊಲ್ಲಲು ಸಂಚನ್ನು ಹೂಡಿದನು. ಪಾಂಡವರ ಚಿಕ್ಕಪ್ಪನಾದ ವಿದುರ ಮತ್ತು ಬಂಧುವಾದ ಶ್ರೀಕೃಷ್ಣನು ಧೃತರಾಷ್ಟ್ರನ ಮತ್ತು ದುರ್ಯೋಧನನ ಈ ಸಂಚಿನಿಂದ ಪಾಂಡವರನ್ನು ಕಾಪಾಡಿದರು. ಮುಂದೆ ಚಾಣಾಕ್ಷನಾದ ದುರ್ಯೋಧನನು ಪಾಂಡವರಿಗೆ ದ್ಯೂತಕ್ಕೆ ಬರುವಂತೆ ಸವಾಲು ಹಾಕಿದನು. ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನನು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತಿಯಾದ ದ್ರೌಪದಿಯನ್ನು ವಶ ಮಾಡಿಕೊಂಡರು ಮತ್ತು ಅಪಮಾನ ಮಾಡಲೆಂದು ರಾಜಗುರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದರು. ಶ್ರೀಕೃಷ್ಣನ ಹಸ್ತಕ್ಷೇಪದಿಂದ ದ್ರೌಪದಿಯ ಮಾನವೇನೂ ಉಳಿಯಿತು. ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾದರು ಹಾಗೂ 13 ವರ್ಷಗಳ ಕಾಲ ರಾಜ್ಯಭ್ರಷ್ಟರಾಗಿ ಹೊರ ಹೋಗಬೇಕಾಯಿತು. ದೇಶಾಂತರ ಹೋಗಿದ್ದ ಪಾಂಡವರು ಹಿಂದಿರುಗಿದಾಗ ತಮ್ಮ ರಾಜ್ಯವನ್ನು ಹಿಂದಿರುಗಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನನ್ನು ಪ್ರಾರ್ಥಿಸಿದರು. ಆದರೆ ದುರ್ಯೋಧನನು ತಿರಸ್ಕರಿಸಿದನು. ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯಬದ್ಧರಾಗಿದ್ದ ಪಾಂಡವರು 5 ಗ್ರಾಮಗಳನ್ನಾದರೂ ನೀಡಬೇಕೆಂದು ವಿನಂತಿಸಿದರು. ದುರ್ಯೋಧನನು ದುರಹಂಕಾರದಿಂದ ಅವರಿಗೆ ಸೂಜಿ ಮೊನೆಯಷ್ಟು ನೆಲವನ್ನೂ ತಾನು ಕೊಡುವುದಿಲ್ಲ ಎಂದು ಉತ್ತರಿಸಿದನು. ಇಷ್ಟೆಲ್ಲ ಅಪಮಾನ ಆದರೂ ಸಹ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿದ್ದರು. ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನು, ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಶ್ರೀಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು. ಅವನ ಕಳಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು. ಅತ್ಯುನ್ನತ ನೈತಿಕ ಉದಾತ್ತತೆಯ ಪಾಂಡವರು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಗುರುತಿಸಿದರು.
ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ. ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದನು. ಶ್ರೀಕೃಷ್ಣನು ತಾನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಹೇಳಿದನು. ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಶ್ರೀಕೃಷ್ಣನನ್ನೇ ಮಾರ್ಗದರ್ಶಕನನ್ನಾಗಿ ಮತ್ತು ಸಹಾಯಕನನ್ನಾಗಿ ಪಡೆಯಬಹುದು ಎಂದು ಹೇಳಿದನು. ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಶ್ರೀಕೃಷ್ಣನ ಸೈನ್ಯವನ್ನು ಬಾಚಿಕೊಂಡನು. ಸ್ವತಃ ಶ್ರೀಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತುರರಾಗಿದ್ದರು. ಹೀಗೆ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾದ. ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ. ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ. 2 ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ನಿಂತಿವೆ. ಹುಟ್ಟು ಕುರುಡನಾದ ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಕುರಿತು ಅವರೇನು ಮಾಡಿದರು ಸಂಜಯ ಎಂದು ಆತಂಕದಿಂದ ಕೇಳುತ್ತಿದ್ದಾನೆ. ಸ್ನೇಹಿತರೆ, ಇಲ್ಲಿಯವರೆಗೂ ಮಹಾಭಾರತ ಯುದ್ಧಕ್ಕೆ ಕಾರಣಗಳು ಹಾಗೂ ಈ ಯುದ್ಧದಲ್ಲಿ ಬರುವ ಪ್ರಮುಖವಾದ ಪಾತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಶ್ರೀರಾಮ.